ನಾನು ನಿಮ್ಮಲ್ಲಿ ಒಬ್ಳಾಗ್ತೀನಿ ರೀಸನ್ ಕೊಡಕ್ಕೆ. ಈ ವರ್ಷದಲ್ಲಿ ಏನಾರು ಒಂದು ಬದಲಾಗ್ಲಿ, ಅದು ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಬದಲಾಗ್ಲಿ. ನಂಗೆ ಗೊತ್ತಿಲ್ಲ ಈ ವರ್ಷದಲ್ಲಿ ಲೈಫ್ ಎಲ್ಲಿ ಕರ್ಕೊಂಡೋಗಿ ನಿಲ್ಸುತ್ತೆ ಅಂತ, ಬಟ್ ಐ ಆಮ್ ಹ್ಯಾಪಿಲಿ ವೇಟಿಂಗ್ ಫಾರ್ ವಾಟ್ ಎವರ್ ಹ್ಯಾಪನ್. ಏನಾದ್ರೂ ಪರವಾಗಿಲ್ಲ, ನಾನು ನನ್ನ ಹ್ಯಾಪಿಯಾಗಿ ಎಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ಲೈಫಲ್ಲಿ ಒಂದು ಬಿಗ್ ಟರ್ನ್ ಬರಲೇಬೇಕು ಈ ವರ್ಷ. ದುಡ್ಡಿದ್ರೆ ನೆಮ್ಮದಿ ಬರುತ್ತೆ. ಅವ್ನು ಯಾರೋ ಹೇಳ್ದ ನೆಮ್ಮದಿಯಾಗಿದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಗುರು, ನೆಮ್ಮದಿಯಾಗಿರ್ಬೇಕು ಅಂದ್ರೆ ದುಡ್ಡು ಬೇಕು ಗುರು. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಬರೋದೇ ಇಲ್ಲ ದುಡ್ಡು, ಇನ್ನು ಹೋಗೋದೆ ಎಲ್ಲಿಂದ ಐತೆ? ಇನ್ನೊಂದ್ಸತಿ ಯಾರಾದ್ರೂ ಕ್ವೆಶನ್ ಕೇಳಿದ್ರೆ ನಿಮ್ಗೆ ನೆಮ್ಮದಿ ಮುಖ್ಯನಾ ದುಡ್ಡು ಮುಖ್ಯನಾ ಅಂತ, ಫಸ್ಟ್ ದುಡ್ಡು ಅಂತ ಹೇಳಿ. ದುಡ್ಡಿಲ್ಲ ಅಂದ್ರೆ ಯಾವ ನನ್ನ ಮಗನ ಕೈಲೂ ನೆಮ್ಮದಿಯಾಗಿರಕ್ಕಾಗಲ್ಲ. ಇವಾಗ ನಾನು ನಿಮಗೆ ಅದೇ ಸೇಮ್ ಕ್ವೆಶನ್ ಕೇಳ್ತೀನಿ, ನಿಮಗೆ ಕಾಸು ಇಂಪಾರ್ಟೆಂಟಾ ನೆಮ್ಮದಿ ಇಂಪಾರ್ಟೆಂಟಾ? ಪ್ಲೀಸ್ ಕಮೆಂಟ್ ಮಾಡಿ. ಹಲೋ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎದ್ದಿದ ತಕ್ಷಣ ಮಾಡ್ತಾ ಇರೋ ಮೊದಲನೇ ಕೆಲಸ, ನಾನು ಮೈಗೆ ಹಿಡ್ಕೊಂಡು ನಿಂತಿದ್ದೀನಿ. ಬಟ್ ಇವತ್ತಿನ ವಿಶೇಷ ಏನು ಅಂದರೆ, ತುಂಬ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದೆ ನಾನು ಯಾವಾಗಲೂ. ಬಟ್ ಸ್ಟಿಲ್ ನನಗೆ ಗೊತ್ತಾಗಿದ್ದು ಒಂದೇ ಒಂದು ವಿಷಯ ಏನು ಅಂತಂದರೆ, ನಮ್ಮ ಸರ್ ಬರ್ತಾರೆ ಅಂತ ನಾನು ಕಾಯ್ಕೊಂಡಿದ್ರೆ ನಾನು ಈ ತಿಂಗಳು ಕೂಡ ವರ್ಕೌಟ್ ಮಾಡೋಕ್ಕಾಗಲ್ಲ. ಸೊ ನಾನು ಹೀಗೆ ಹೋಗ್ತಾ ಇದ್ರೆ ನಾನು ನಿಮ್ಮಲ್ಲಿ ಒಬ್ಳಾಗ್ತೀನಿ ರೀಸನ್ ಕೊಡೋಕ್ಕೆ. ನಾನೇನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಸರ್ ಬರೋವರೆಗೆ ಕಾಯೋದು ಬೇಡ. ಇನ್ನು ಸರ್ ಬರೋವರೆಗೆ ನಾನು ಕಾಯ್ತಾನೇ ಇದ್ದರೆ ಕಾಯ್ಕೊಂಡೇ ಇರಬೇಕಾಗತ್ತೆ. ನಾನು ನಿಮಗೆ ಏನೋ ಒಂದು ಪ್ರೂವ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನೇನು ಪ್ರೂವ್ ಮಾಡಲಿಲ್ಲ ಅಂತಂದರೆ ನನ್ನ ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಬೇಗ ಎದ್ದು ಫಸ್ಟ್ ಕೆಲಸ ನಾನು ಮಾಡ್ತಾಯಿದ್ದು ಬಿಸಿನೀರಿಗೆ ಅರಿಶಿನ ಮತ್ತು ಶುಂಠಿ ಹಾಕೊಂಡು ಕುಡಿಬೇಕು. ತುಂಬ ದಿನ ಆಗೋಯ್ತು ಕುಡಿಯೋದೆ, ಇವತ್ತು ಕುಡಿಲೇಬೇಕು. ನನ್ನ ಮೈಕ್ ಹೋಲ್ಡರ್ ಚೆನ್ನಾಗಿದೆಯಾ? ಐ ಹೋಪ್ ಇದು ನನ್ನ ಮೈಕ್ ಹೋಲ್ಡರ್. ಬಟ್ ಪ್ರತಿ ಸತಿ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಸೊ ಇಲ್ಲಿ ಇಟ್ಕೊಳ್ಳೋಣ ಅಂದರೆ ಇಲ್ಲಿ ಟಚ್ ಆಗುತ್ತೆ. ಇವಾಗ ನಮ್ಮ ಡ್ರಿಂಕ್ ರೆಡಿಯಾಗಿದೆ. ಇವಾಗ ಆರಾಮಾಗಿ ಕೂತ್ಕೊಂಡು ಕುಡಿಯೋಣ. ಹಾಯ್ 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 ಆಲ್ರೆಡಿ ಇವಾಗ ಸೂರ್ಯ ಬಂದಿದ್ದಾನೆ, ನಿಮಗೆ ಕಾಣ್ತಾ ಇರ್ಬೋದು. ಆ್ಯಂಡ್ ಇವಾಗ ನಾನು ರೆಡಿಯಾಗಿ ಬಂದಿದ್ದೀನಿ. ನಿನ್ನೆ ನೈಟು ಫುಲ್ ಜೋರಾಗಿ ಮಳೆ ಹೊಡೆದಿದೆ. ಸೊ ಹಾಗಾಗಿ ಎಷ್ಟು ತಂಪಾಗಿದೆ ಅಂತಂದರೆ ಇಟ್ಸ್ ಬ್ಯೂಟಿಫುಲ್, ಇಟ್ಸ್ ಪರ್ಫೆಕ್ಟ್ ಅಂತ. ಇವಾಗ ನಾವು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಪರ್ಫೆಕ್ಟ್, ಐ ಥಿಂಕ್ ನಾನು ಪರ್ಫೆಕ್ಟ್ ಆಗಿರೋ ಪ್ಲೇಸ್ನ ಚೂಸ್ ಮಾಡಿದ್ದೀನಿ ಅನ್ಕೋತೀನಿ. ಈ ಕಡೆ ಇಡೋಣ ಅಂದರೆ ಈ ಕಡೆ ಗೋಡೆ ಹೊಡೆದೋಗಿದೆ, ಆ ಕಡೆ ಇಡೋಣ ಅಂದರೆ ಅಲ್ಲಿ ಪಾತ್ರೆಗಳು ಅದು ಇದು ಅಂತ ಗುಡ್ಡೆ ಇದೆ. ಇನ್ನು ಪರ್ಫೆಕ್ಟ್ ಆಗಿರೋ ಪ್ಲೇಸ್ ಇದೊಂದೇ. ಸೊ ವೆಲ್ ಡೂ ಇಟ್. ತುಂಬಾ ಡಿಸ್ಟರ್ಬೆನ್ಸ್ ಇದೆ ಇವತ್ತು, ಸಖತ್ ಡಿಸ್ಟರ್ಬೆನ್ಸ್ ಇದೆ ಇವತ್ತು. ಯಾವ ವಾರ ಇವತ್ತು? ಶನಿವಾರ. ಫಸ್ಟ್ ಡೇಗೆ ತುಂಬಾ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಡೇನೇ ಸ್ಟಾರ್ಟಿಂಗಲ್ಲೇ ತುಂಬ ಮಾಡಿ ಟಯರ್ಡ್ ಮಾಡಿಕೊಂಡು ಬಾಡಿ ಎಲ್ಲ ಪೇನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮ್ಸೆ ಹೋಗಿ
ಆರಾಮಾಗಿ ಮಾಡಿ. ಸ್ಲೋ ಆಗೋಗಿ ಸ್ಟಡಿ ಆಗೋಗಿ ಅಷ್ಟೇ. ಸ್ಲೋ ಆ್ಯಂಡ್ ಸ್ಟಡಿ ಇಸ್ ಬೆಸ್ಟ್ ಆಪ್ಷನ್. ಈವನ್ 6 ಮಂತ್ಸಲ್ಲಿ ಫ್ಯಾಟ್ ಲಾಸ್ ಮಾಡ್ಬೋದು. ನಾನು ಲಾಸ್ಟ್ ಇಯರ್ ಇದೇ ಸಮ್ಮರ್ ಟೈಮಲ್ಲಿ 3 ಮಂತ್ಸಲ್ಲಿ ನಾನು 63 ಇಂದ 52ಗೆ ವೆಯ್ಟ್ನ ಲಾಸ್ ಮಾಡಿದ್ದೆ. ಬಟ್ ಈಗ ಪರ್ಫೆಕ್ಟ್ ಆಗಿದ್ದೀನಿ. ಈಗ 55 ಇದ್ದೀನಿ. ನನಗೆ ಇವಾಗ ಲಾಸ್ ಆಗೋಕ್ಕೂ ಇಷ್ಟ ಇಲ್ಲ, ಗೇನ್ ಆಗೋಕ್ಕೂ ಇಷ್ಟ ಇಲ್ಲ. ಇವಾಗ ಏನಿದ್ರು ಪರ್ಫೆಕ್ಟ್ ಬಾಡಿ ಶೇಪ್, ಹೆಲ್ತ್ ಆ್ಯಂಡ್ ಮಸಲ್ಸ್ ಸ್ವಲ್ಪ ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವರ್ಕೌಟ್ ಮಾಡಲೇಬೇಕು, ಹೆಲ್ದಿ ಫುಡ್ ತಿನ್ನಲೇಬೇಕು. ಸೊ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಈ ವರ್ಷ ಮಾಡೋಕ್ಕೆ ತುಂಬ ಡ್ರೀಮ್ಸ್ ಎಲ್ಲ ಇದೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿ. ಪಕ್ಕಾ ಇನ್ನು 3 ಮಂತ್ಸಲ್ಲಿ ಫ್ಯಾಟ್ ಲಾಸ್ ಆಗೋರು 100% ಫ್ಯಾಟ್ ಲಾಸ್ ಆಗ್ತೀರಾ. ಇದಕ್ಕೆ ನಾನೇ ಉದಾಹರಣೆ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ ಸತಿ ನಾನು ರೀಸನ್ ಕೊಡೋಕ್ಕೆ ರೆಡಿ ಇಲ್ಲ. ಬಿಕಾಸ್ ಈ ಇಯರ್ ಕಂಪ್ಲೀಟಾಗಿ ಒಂದು ದಿನನೂ ಬಿಡ್ದಂಗೆ ನಾನು ವರ್ಕೌಟ್ ಮಾಡಲೇಬೇಕು. ಅಫ್ಕೋರ್ಸ್ ಒಂದು ದಿನ ಬಿಡ್ತೀನಿ. ಅದು ಯಾವತ್ತಂದರೆ ನಾನು ವೀಕ್ ಆಫ್ ದಿನ ನಾನು ಪೀಸ್ಫುಲ್ ಆಗಿರಬೇಕು. ಅವತ್ತು ಬೇಕಾದ್ರೆ ನಾನು ಬೇರೆ ಯಾವುದಾದ್ರೂ ಸ್ಪೋರ್ಟ್ಸಿಗೆ ಲೈಕ್ ಸ್ವಿಮ್ಮಿಂಗ್ ಆಗಿರಲಿ, ಬ್ಯಾಡ್ಮಿಂಟನ್ ಆಗಿರಲಿ, ಅಥವಾ ರನ್ನಿಂಗ್ ಆಗಿರಲಿ, ಏನಾದ್ರು ಒಂದನ್ನು ಆ್ಯಡ್ ಮಾಡ್ತೀನಿ. ನನ್ನ ಲೈಫ್ನ ನಾನು ಬೆಟರ್ ಮಾಡ್ಕೊಬೇಕು ಅಂದರೆ ಮೇ ಬಿ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನಾನೇನಲ್ಲ 100% ಕೊಡ್ತಿದ್ದೆ ಜಿಮ್ಮಲ್ಲಿ. ಬಟ್ ಮನೇಲಿ ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 200% ಕೊಡ್ತಿದ್ದೆ. ಬಿಕಾಸ್ ನನ್ನ ಮೈಂಡಲ್ಲಿ ನಾನು ಸಣ್ಣ ಆಗಬೇಕು ಅನ್ನೋದು ಒಂದೇ ಇದ್ದಿದ್ದು. ಸೊ ಇವಾಗ ನೀವು ನಾನು ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಸಣ್ಣ ಇದ್ದೀನಿ. ಇದಕ್ಕಿಂತ ಇನ್ನೂ ಸಣ್ಣ ಇದೆ. ಇವಾಗ ಅಟ್ಲೀಸ್ಟ್ 55 kg ಇದ್ದೀನಿ. ಸೊ ಇವಾಗ ಏನಿದು ಮಸಲ್ಸ್ ಗೇನ್ ಮಾಡೋದಷ್ಟೇ ಕೆಲಸ. ಸೊ ಇದ್ರ ಮೇಲೆ ಫೋಕಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಧ್ಯಾನ ಮಾಡಿಬಿಟ್ಟು ಒಳಗೆ ಹೋಗೋಣ. ಯಾರು ಏನೇ ಅಂದರೂ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ ಅಷ್ಟೇ. ಯಾರು ನಿಮಗೆ ನೀನು ಯಾಕೆ ಹಂಗಾಗಿದೆಯಾ, ನೀನು ಯಾಕೆ ಹಿಂಗಾಗಿದೆಯಾ, ನೀನು ಯಾಕೆ ಆ ಥರ ಅಷ್ಟು ದಪ್ಪ ಆದರೂ ಜನ ಮಾತಾಡ್ತಾರೆ, ಸಣ್ಣ ಆದರೂ ಜನ ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತು. ಇದು ಮೊದಲಿಂದನೂ ನಾವು ಅನುಭವಿಸ್ತಿದ್ದೀವಿ. ಇವನ್ ಇವ್ರಿಗೆಲ್ಲ ನೆನೆಸ್ಕೊಂಡು ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು 4 ಗೋಡೆ ಮಧ್ಯದಲ್ಲಿ ನಾವುಗಳು ಕೂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಎದುರಿಸ್ಬೇಕು. ಇವಾಗ ಎದುರಿಸಿ ಬದುಕಲಿಲ್ಲ ಅಂತಂದರೆ ಲೈಕ್ ಜನಗಳು ನಮ್ಮನ್ನು ಬೆಳೆಯೋಕ್ಕೂ ಬಿಡಲ್ಲ, ನಾವು ಬೆಳೆಯೋಕ್ಕೂ ಆಗಲ್ಲ. ಇವಾಗ ನಾನು ತಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ನಿನ್ನೆ ನೈಟೇ ಹಾಕಿ ಮಲಗಬೇಕಾಗಿತ್ತು. ಬಟ್ ಲಿಟ್ರಲಿ ನನಗೆ ಬಂದಿದ್ದ ತಕ್ಷಣ ಸಖತ್ ನಿದ್ದೆ ಬರ್ತಿತ್ತು. ಏನು ಕೆಲಸ ಮಾಡಿಲ್ಲ, ಫ್ರೆಶ್ ಆಗಿ ಮಲಗಿರೋದಷ್ಟೇ. ಇವಾಗ ತಲೆಗೆ ಎಣ್ಣೆ ಹಾಕ್ಕೊಂಡು ಫ್ರೆಶ್ ಆಗಬೇಕು. ನನಗೆ ಯಾವಾಗ ಒಂದ್ಸತಿ ರಜೆ ಸಿಗುತ್ತೆ, ನಾನು ಯಾವಾಗ ಒಂದ್ಸತಿ ಹೊರಗಡೆ ಸುತ್ತಕ್ಕೆ ಹೋಗ್ತೀನಿ, ನಾನು ಯಾವಾಗ ಒಂದ್ಸತಿ ಫ್ರೀ ಆಗ್ತೀನಿ, ನಾನು ಯಾವಾಗ ಒಂದ್ಸತಿ ಕೆಲಸಗಳು ಬಿಟ್ಟು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದನ್ನ ಬಿಟ್ಟು ಯಾವಾಗ ನನ್ನದೇ ಅಂತ ಸ್ವಂತ ಬಿಸ್ನೆಸ್ಸು ಅಥವಾ ಈ ಥರ ವರ್ಲ್ಡ್ ಟೂರ್ ಟ್ರಿಪ್ ಎಲ್ಲ ಮಾಡಿಕೊಂಡು ವ್ಲಾಗ್ಸ್ ಎಲ್ಲ ಮಾಡ್ಕೊಂಡು ಸುತ್ತಾ ಇರ್ತಾರಲ್ಲ ಆ ಥರನೋ, ಈ ಥರ ಎಲ್ಲ ಮಾಡೋಕ್ಕೆ ಸಖತ್ ಇಂಟ್ರೆಸ್ಟ್ ಇದೆ ನನಗೆ. ಕೆಲಸ ಬೆಳಗ್ಗೆಯಿಂದ 9 ಗಂಟೆವರೆಗೆ ಆ ಡ್ಯೂಟಿ ಇವೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಈ ವರ್ಷದಲ್ಲಿ ಏನಾರು ಒಂದು ಬದಲಾಗಲಿ, ಅದು ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಬದಲಾಗಲಿ. ತಲೆಗೆ ಕಂಪ್ಲೀಟಾಗಿ ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ನಾನ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಅಡುಗೆಗೆ ಏನೇನು ಪ್ರಿಪೇರ್ ಮಾಡ್ಕೊಬೇಕು ಅದನ್ನೆಲ್ಲ ಮಾಡ್ಕೊಂಬರೋಣ. ಇವತ್ತು ಆ್ಯಕ್ಚುಲಿ ಏನೂ ಇಲ್ಲ ಮನೇಲಿ ಅಡುಗೆ ಮಾಡೋಕ್ಕೆ. ಆ್ಯಂಡ್ ಇವಾಗ ನಾನು ಕೆಳಗಡೆ ಹೋಗಿ ತರಕಾರಿ ತೊಗೊಂಬರೋ ಅಷ್ಟು ನನಗೆ ತಾಳ್ಮೆನೂ ಇಲ್ಲ. ಆ್ಯಂಡ್ ನನಗೆ ಬೇಳೆ ಸಾರು ನಾರ್ಮಲ್ ಪಲ್ಯಗಳು ಮಾಡೋಕ್ಕೆ ಬಿಟ್ಟರೆ ಬೇರೆ ಇನ್ನೇನೂ ಮಾಡೋಕ್ಕೆ ಎಕ್ಸ್ಟ್ರಾ ಐಟಮ್ಸ್ಗಳು ನಮ್ಮ ಮನೇಲಿ ನಾನು ಇಟ್ಕೊಳ್ಳಲ್ಲ. ಸೊ ಎಮರ್ಜೆನ್ಸಿಗೆ ನಾನು ಆಲ್ಮೋಸ್ಟ್ ದಾಲ್ ತಿನ್ನೋದ್ರಿಂದ ಬೇಳೆ ಮೇಲೇ ನಾನು ಜಾಸ್ತಿ ಅಡುಗೆ ಮಾಡೋದು. ಇವತ್ತು ಕೂಡ ಮನೇಲಿ ಬೇಕಾಗಿರೋ 3 ಇಂಗ್ರೀಡಿಯೆಂಟ್ಸ್ ಲೈಕ್ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಅದ್ರ ಜೊತೆಗೆ ನಮ್ಮ ಬೇಳೆ, ಇದಿಷ್ಟನ್ನು ಯೂಸ್ ಮಾಡಿ ಇವತ್ತು ಸಿಂಪಲಾಗಿ ಒಂದು ಬೇಳೆ ಸಾರು ಮಾಡ್ಕೋತೀನಿ. ಲೈಕ್ ಸಕ್ಸಸ್ ಆಗಬೇಕು ಒಟ್ಟಿನಲ್ಲಿ ಈ ವರ್ಷ ಲೈಫಲ್ಲಿ. ನಂಗೆ ಗೊತ್ತಿಲ್ಲ ಹೆಂಗೆ ಏನು ಎತ್ತ ಅಂತ, ನನಗೆ ಯಾವ ದಾರಿ ಸಿಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ ಈ ವರ್ಷದಲ್ಲಿ ಲೈಫ್ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅಂತ. ಬಟ್ ಐ ಆಮ್ ಹ್ಯಾಪಿಲಿ ವೆಯ್ಟಿಂಗ್ ಫಾರ್ ವಾಟ್ ಎವರ್ ಹ್ಯಾಪನ್. ಏನಾದರೂ ಪರವಾಗಿಲ್ಲ, ನನ್ನನ್ನು ಹ್ಯಾಪಿಯಾಗಿ ಎಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ಲೈಫಲ್ಲಿ ಒಂದು ಬಿಗ್ ಟರ್ನ್ ಬರಲೇಬೇಕು ಈ ವರ್ಷ. ಐ ಆಮ್ ವೇಟಿಂಗ್ ಫಾರ್ ಇಟ್.
ಬೇಳೆ ತೊಳ್ಕೊಂಬೇಡ. ಸೊ ಇವಾಗ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ಬೇಳೆ ಬೆಂದಾದ್ಮೇಲೆ ಏನು ಇಲ್ಲ, ಈರುಳ್ಳಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕೋದಷ್ಟೇ. ಇವತ್ತು ಸಿಂಪಲ್ ಅಂದ್ರೆ ಸಿಂಪಲ್ ಅಡಿಗೆ. ಯಾಕೋ ಗೊತ್ತಿಲ್ಲ, ಇವತ್ತು ನನಗೆ ಲೈಕ್ ಬೆಳಗ್ಗೆ ಏನಾದ್ರು ತಲೆ ಬಂದ್ಬಿಟ್ರೆ ಬಡಿ ಮುಗನ್ ಬೆಳಿಗ್ಗೆಯಿಂದ ಏನು ಕೆಲಸ ಮಾಡಕ್ ಮನ್ಸು ಬರಲ್ಲ. ಅಂಡ್ ಅಜ್ಜಿ ನನಗೆ ಗೊತ್ತಿಲ್ಲ, ಎಲ್ಲಾರು ಒಂದು ಆಗ್ಬೇಕು ಈ ವರ್ಷ. ನೆನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ, ಒಬ್ಳು ಕೇಳ್ತಾಳೆ, ನಿಮ್ಗೆ ನೀನು ದುಡ್ಡು ಮುಖ್ಯನಾ ನೆಮ್ಮದಿ ಮುಖ್ಯನಾ ಅಂತ. ಎಲ್ಲ ನೆಮ್ಮದಿ ಮುಖ್ಯ ಅಂತ ಇದ್ರು. ಗಾಯ್ಸ್, ತಲೆಯಲ್ಲಿ ಏನಿದೆ? ದುಡ್ಡಿದ್ರೆ ನೆಮ್ಮದಿ ಬರುತ್ತೆ. ಅವ್ನು ಯಾರೋ ಹೇಳ್ದ ನೆಮ್ಮದಿಯಾಗಿದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಗುರು, ನೆಮ್ಮದಿಯಾಗಿರ್ಬೇಕು ಅಂದ್ರೆ ದುಡ್ಡು ಬೇಕು ಗುರು. ನೆಮ್ಮದಿಯಾಗಿದ್ರೆ ದುಡ್ಡು ಬರುತ್ತೆ ಅಂತ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಬರೋದೇ ಇಲ್ಲ ದುಡ್ಡು, ಇನ್ನು ಹೋಗೋದೆಲ್ಲಿಂದ ಐತೆ? ದುಡ್ಡು ಬರಲ್ಲ ಅಂತಾನೆ ಯಾರು ನೆಮ್ಮದಿಯಾಗಿಲ್ಲ. ನೀವ್ ನೋಡಿದ್ರೆ ನೆಮ್ಮದಿ ಬೇಕು ಅಂದ್ರೆ ದುಡ್ಡು ಬೇಕು. ಫಸ್ಟ್ ದುಡ್ಡು. ಆ ಕ್ವಶನ್ ಕೇಳಿದಾಳೆ ಅವಳು, ಆನ್ಸರ್ ಮಾಡೋ ಪ್ರತಿಯೊಬ್ರು ನೆಮ್ಮದಿ ಬೇಕು ಅಂತ ಇದಾರೆ. ನಾನ್ ಯೋಚನೆ ಮಾಡ್ದೆ, ಓಕೆ ದುಡ್ಡಿಲ್ದೆ ಇವ್ರು ನೆಮ್ಮದಿಯಾಗಿರಕ್ ಸಾಧ್ಯ ಇರ್ಬೋದೇನೋ ಅಂತ. ನನ್ ಕೈಲಂತೂ ಆಗಲ್ಲ ಗಾಯ್ಸ್. ನನ್ ಕೈಲಂತೂ ದುಡ್ಡಿಲ್ಲ ಅಂತಂದ್ರೆ ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ. ನನಗ್ ದುಡ್ಡಿದ್ರೆ ಅಯ್ಯೋ ನನ್ನಷ್ಟು ನೆಮ್ಮದಿಯಾಗಿರೋ ವ್ಯಕ್ತಿ ಇನ್ಯಾರೂ ಇಲ್ಲ. ಇವಾಗ ನನಗೆ ಕಮಿಟ್ಮೆಂಟ್ಸ್ ಇಲ್ಲ, ನನ್ನ ಪಾಡಿಗೆ ನನ್ ದುಡ್ಡು ಬರ್ತಾ ಇದೆ, ನಾನು ಆರಾಮಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ. ಬಿಕಾಸ್ ನನಗೆ ದುಡ್ಡು ಬರ್ತಾ ಇದೆ. ಯಾಕಂದ್ರೆ ನನ್ನ ಸ್ಯಾಲ್ರಿಲಿ ಸ್ಯಾಟಿಸ್ಫೈ ಆಗಿದ್ದೀನಿ. ಬಟ್ ನನಗೆ ಇವಾಗ ಇದು ಸಾಲ್ತಾ ಇಲ್ಲ. ಬಿಕಾಸ್ ನಾನು ವರ್ಕೌಟ್ ಮಾಡ್ತೀನಿ, ನನ್ಗೆ ಪ್ರೋಟೀನ್ ಬೇಕು, ನಾನು ಕುಕಿಂಗ್ ಮಾಡಬೇಕು, ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನನಗೆ ಬೇಕು, ನನಗೆ ಒಳ್ಳೊಳ್ಳೆ ಡ್ರೆಸ್ ಬೇಕು ಅಂದ್ರೆ ನನಗೆ ದುಡ್ಡು ಇನ್ನೂ ಬೇಕು. ಅದು ನನಗೆ ಸ್ಯಾಲ್ರಿಯಿಂದ ಸಿಗ್ತಾ ಇಲ್ಲ. ಸೊ ಐ ವಾಂಟ್ ಸಮಥಿಂಗ್. ಕಮಾನ್, ಎಷ್ಟು ದೊಡ್ಡ ಜನಗಳಿದ್ದಾರೆ ಅಂತಂದ್ರೆ ನಂಗೆ ಯೋಚನೆ ಮಾಡಿದ್ರೆ ತಲೆ ಕೆಟ್ಟೋಗುತ್ತೆ. ಆ ತಲೆ ಕೆಟ್ಟಿರೋ ಟೈಮಲ್ಲಿ ಇಂಥ ಒಂದು ಮಾತುಗಳೆಲ್ಲ ಕೇಳ್ಬಿಟ್ರೆ ಚುಚ್ಚು ಕೂಡ ಅಷ್ಟ್ಕೋಬೋಗ್ತದೆ. ಏನ್ ಮಾಡೋದು? ಇನ್ನೊಂದ್ಸತಿ ಯಾರಾದ್ರೂ ಕ್ವೆಶನ್ ಕೇಳಿದ್ರೆ ನಿಮ್ಗೆ ನೆಮ್ಮದಿ ಮುಖ್ಯನಾ ದುಡ್ಡು ಮುಖ್ಯನಾ ಅಂತ, ಫಸ್ಟ್ ದುಡ್ಡು ಅಂತ ಹೇಳಿ. ದುಡ್ಡಿಲ್ಲ ಅಂದ್ರೆ ಯಾವ ನನ್ನ ಮಗನ ಕೈಲೂ ನೆಮ್ಮದಿಯಾಗಿರಕ್ಕಾಗಲ್ಲ. ನೋಡಿ, ಇಟ್ಟಿದ್ದೀನಿ, ಆಲೆ ಹಾಕಿಲ್ಲ, ಅದಕ್ಕೆ ಹೇಳೋದು ತುಂಬಾ ಯೋಚನೆ ಮಾಡಿದ್ರೆ ಹಿಂಗಾಗತ್ತೆ ಅಂತ. ಈಗ ಬೇಳೆ ಬೆಂದಾಗಿದೆ. ಇವಾಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ನಿಮಗೆ ಅದೇ ಸೇಮ್ ಕ್ವಶನ್ ಕೇಳ್ತೀನಿ, ನಿಮಗೆ ಕಾಸು ಇಂಪಾರ್ಟೆಂಟಾ ನೆಮ್ಮದಿ ಇಂಪಾರ್ಟೆಂಟಾ? ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಗೊತ್ತಾಗ್ಬೇಕು ಕಾಸು ಇಲ್ಲದೆ ನೆಮ್ಮದಿಯಾಗಿ ಹೆಂಗ್ ಇರ್ತೀರಾ ಅಂತ. ನನಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ, ದೇವ್ರು ಬರೀ ಹುಟ್ಟು ಸಾವನ್ ಮಾತ್ರ ಬರ್ದಿರ್ತಾನೆ, ಮಧ್ಯದಲ್ಲಿ ಬೇಡದಿರೋ ಕಿತ್ತೋಗಿರೋ ಕೆಲಸಗಳೆಲ್ಲ ನಾವೇ ಮಾಡ್ಕೊಳ್ಳೋದು ಅಂತ. ನಮ್ ಲೈಫ್ಗೆ ಯಾರೋ ಬರ್ತಾರೆ, ಆದ್ರೆ ನಾವು ಅವ್ರನ್ನ ಮದ್ವೆ ಆಗ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನಾವೆಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ತೀವಿ, ಬಟ್ ಅದರಿಂದ ನಮ್ಗೆ ಗ್ರೋತ್ ಆಗುತ್ತೋ ಇಲ್ವೋ ಅನ್ನೋದು ನಮಗ್ ಗೊತ್ತಿಲ್ಲ. ಅಂಡ್ ಇನ್ನು ಎಷ್ಟೊಂದರಿ ವಿಷಯಗಳಿದೆ ಈ ತರದ್ದು. ಬಟ್ ನಾವು ಬದುಕೋ ಜೀವನದಲ್ಲಿ ನಮಗ್ ಹೆಂಗ್ ಬೇಕಂಗ್ ನಾವು ಬದುಕ್ತಿರ್ತೀವಿ. ಅದ್ರಲ್ಲಿ ನಾವು ಒಳ್ಳೇದು ಮಾಡ್ಕೊಂಡಿರ್ತೀವಿ, ಕೆಟ್ಟದ್ದು ಮಾಡ್ಕೊಂಡಿರ್ತೀವಿ. ಆದ್ರೆ ಎಲ್ಲಾನು ಎತ್ತಾಕೋದು ದೇವ್ರ ಮೇಲೆ. ದೇವ್ರನ್ನ ಮಳೆ ಬರ್ದಿದೆ ಇಷ್ಟು ಅಂತ. ಕಮಾನ್, ದೇವ್ರನ್ನ ಮಳೆಲಿ ಏನು ಬರ್ದಿಲ್ಲ. ಇದನ್ನೆಲ್ಲ ನಾವೇ ಬರ್ಕೋತಾ ಇರೋದು. ದೇವ್ರು ಬರೀ ಹುಟ್ಟು ಸಾವು ಮಾತ್ರ ಬರ್ದಿರೋದು ಅಂತ ನನ್ಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಈಗ ಬೇಳೆ ಸಾಂಬಾರ್ ರೆಡಿ ಆಗಿದೆ. ಇದನ್ನೇನ್ ತೋರ್ಸೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರೋ ಹಂಗೆ. ಯಾವಾಗ್ಲೂ ಇದಕ್ಕೆ ತರಕಾರಿ ಒಂದು ಆಡ್ ಮಾಡ್ತಿದ್ದೆ. ಈ ಸತಿ ತರಕಾರಿ ಏನಿಲ್ಲ, ಸಿಂಪಲ್ ಆಗಿ ಬೇಳೆ ಸಾರು ಮಾಡ್ಕೊಂಡಿದೀನಿ. ಇವತ್ತು ನನಗೆ ಯಾವ್ದಕ್ಕೂ ಮೂಡಿಲ್ಲ. ಅಂಡ್ ಇವಾಗ ರೈಸಿಗೆ ಇಟ್ಟಿದ್ದೀನಿ. 3 ವಿಸಿಲ್ ಹೊಡಿಯೋಷ್ಟರಲ್ಲಿ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಓಕೆ, ಅಲ್ಲಿವರೆಗೂ ಯೋಚನೆ ಮಾಡ್ಬಿಟ್ಟು ಕಮೆಂಟ್ ಹಾಕಿ. ಫ್ರೆಶ್ ಆಗಿ ಬಂದೆ, ತಿಂಡಿ ತಿಂತಾನೆ ರೆಡಿ ಆಗ್ತಾ ಇದ್ದೀನಿ. ಎಂಥ ಟೈಮಲ್ಲಿ ನಾನು ಫ್ಯಾನ್ ಕೈ ಕೊಡ್ತಿದ್ದೆ ಅಂದರೆ ನನಗೆ ಶೆಕೆ ಆಗ್ತಾ ಇದೆ, ಬಟ್ ಫ್ಯಾನ್ ಓಡ್ತಾ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ಎಲ್ಲ ಬಟ್ಟೆಲೂ ಚೆನ್ನಾಗಿ ಕಾಣ್ತೀನಿ. ನಮ್ಮ ಆಫೀಸ್ ಬಟ್ಟೆಲಿ ಬಿಟ್ಟು ಎಲ್ಲ ಬಟ್ಟೆಲೂ ಚೆನ್ನಾಗಿ ಕಾಣ್ತೀನಿ. ಈ ಬಟ್ಟೆಲಿ ನಾನಂತೂ ದರಿದ್ರವಾಗಿ ಕಾಣ್ತೀನಿ. ನಮ್ಮ ಟಿಫನ್ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ದೇವರು ಯಾವಾಗ ತಥಾಸ್ತು ಅಂತನೋ ನನ್ನ ಪ್ರೇಯರ್ಗೆ ಅಂತ. ಐ ಆಮ್ ಲಿಟ್ರಲಿ ವೇಟಿಂಗ್ ಫಾರ್ ಇಟ್. ಎಲ್ಲರೂ ಇದಕ್ಕೆ ವೇಟ್ ಮಾಡ್ತಿರ್ತೀರಲ್ವಾ, ದೇವರು ಒಂದ್ಸತಿ ನಾನು ಅನ್ಕೊಂಡಿರೋ ಲೈಫ್ ಕೊಟ್ಬಿಡ್ಲಿ ಅಂತ. ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಬೇಬಿ, ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದ್ಯಾಟ್. ಕೇಳ್ಕೊಂಡಿದ ತಕ್ಷಣ ದೇವ್ರು ಕೊಡಲ್ಲ, ಅದಕ್ಕೆ ಅಂತ ಕೆಲಸ ಮಾಡಬೇಕು. ಮೈಕ್ ಹಾಕೊಳ್ದೆ ಮಾತಾಡ್ತಾ ಇದ್ದೀನಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನೆಲ್ಲ ಕೆಲಸ ಮುಗ್ದಿದೆ, ಇವಾಗ ನಾನು ಹೊರಡ್ತಾ ಇದ್ದೀನಿ.
ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಲೈಕು ಮಾಡಬೇಡಿ. ಯಾಕೆ ಅಂತಂದರೆ ನಿಮಗೆ ಏನು ಅನಿಸುತ್ತೋ ಅದನ್ನೇ ನೀವು ಮಾಡಿ. ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಯಾವತ್ತೂ ಏನೇನೋ ಮಾಡೋಕ್ಕೆ ಹೋಗ್ಬಿಡಿ. ಈವನ್ ಲೈಕ್ ಆದರೂ ಅಷ್ಟೇ. ಇವತ್ತಿಲ್ಲ ಅಂದರೆ ನಾಳೆ ಮೋರ್ ಬೆಟರ್ ಆಗ್ತೀವಿ, ಇವತ್ತಿಲ್ಲ ಅಂದರೆ ನಾಳೆ ಸಕ್ಸಸ್ ಆಗ್ತೀವಿ. ನಿಮಗೇನು ಬೇಕು ಅದ್ರ ಮೇಲೆ ನೀವು ವರ್ಕ್ ಮಾಡಿ, 100% ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ಒನ್ ಥಿಂಗ್ ತಿಳ್ಕೊಳ್ಳಿ, ದೇವ್ರೇ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ನಾನು ಆವಾಗಲೇ ಕೇಳಿದಾಗ ನೀವೇನಾದರೂ ಕೇಳಿದ್ರೆ ವರ್ಕ್ ಆಗಲ್ಲ, ದೇವ್ರು ನಿಮಗೆ ಹೆಲ್ಪ್ ಮಾಡಲ್ಲ. ಸೊ ನಿಮ್ಗೆ ಏನು ಬೇಕು ಅದನ್ನ ನೀವೇ ಪಡ್ಕೋಬೇಕು, ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಿ, ಖಂಡಿತವಾಗ್ಲೂ ನೀವು ಪಡ್ಕೋತೀರಾ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.